ಇವತ್ತು ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ. ಇದು ಎಷ್ಟು ವೆಜಿಟೇಬಲ್ಸ್ ನಾವು ಎಷ್ಟು ಟ್ರೈ ಮಾಡ್ತೀವೋ ಅಷ್ಟು ಹೆಲ್ದಿ ಕೂಡ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ನೀವು ಬಾಕ್ಸ್ಗೆ ಹಾಕೋಕ್ಕೂ ಚೆನ್ನಾಗಿರುತ್ತೆ. ಈ ಸಂಡೇ ಟೈಮಲ್ಲಿ ಮಾರ್ನಿಂಗು ಸ್ವಲ್ಪ ಲೇಟಾಗಿ ಎದ್ದೊಳವಾಗ ಏನಾದರೂ ಟೇಸ್ಟಿಯಾಗಿ ತಿನ್ನಬೇಕು ಅಂದವಾಗ ನಾವು ಯೂಸ್ ಮಾಡ್ಕೋಬೋದು. ಇದು ಚೀಸು ಏನು ಯೂಸ್ ಮಾಡ್ತಾ ಇಲ್ಲ. ಇದು ನಾನೀಗ ಪುದೀನ ಚಟ್ನಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕೋಣ. ಕೊತ್ತಂಬರಿ, ಪುದೀನ, ಗ್ರೀನ್ ಚಿಲ್ಲಿ ಹಾಕಿ ನೋಡಿ. ಉಪ್ಪು ಒಂದು ಸ್ವಲ್ಪ ಸ್ಪೈಸಿಯಾಗೆ ಮಾಡ್ತಾ ಇದ್ದೀನಿ ನಾನು. ನಿಂಬೆ ಹುಳಿ ಇದನ್ನಿಷ್ಟು ಕೂಡ ನೀರು ಹಾಕದೆ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಣ. ಈ ಪುದೀನ ಕೊತ್ತಂಬರಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ನಾನೀಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಈ ತರಕಾರಿಗಳು ಬೀನ್ಸು, ಬಟಾಣಿ, ಕ್ಯಾರೆಟು, ಬೀಟ್ರೋಟು, ಈರುಳ್ಳಿ, ಆಲೂಗಡ್ಡೆ ಇಷ್ಟು ಮಾಡ್ಕೊಂಡಿದ್ದೀನಿ. ನಾನು ನಿಮ್ಗೆ ಗೊತ್ತು ಪುದೀನ ಚಟ್ನಿ ಮಾಡಿಟ್ಟಿದ್ದೀನಿ. ಈಗ ಇದನ್ನ ಬೀನ್ಸು, ಬಟಾಣಿ, ಆಲೂಗಡ್ಡೆ ಮಾತ್ರ ಬೇಯಿಸ್ಕೋಣ. ನಾನು ಈಗ ಪೀಸಸ್ ಮಾಡಿದ್ದೀನಿ, ಬಟ್ ನಾನು ಆಮೇಲೆ ಮ್ಯಾಶ್ ಮಾಡಿಬಿಡ್ತೀನಿ. ಈಗ ನಾನು ನೀರಿಟ್ಟಿದ್ದೀನಿ ಸ್ಟವ್ ಮೇಲೆ, ಸ್ವಲ್ಪ ಬಿಸಿ ಆಗಲಿ ಅಂತ. ಇದಕ್ಕೇನೆ ನಾನು ಆ ಬಟಾಣಿನೂ ಮತ್ತೆ ಆಲೂಗಡ್ಡೆ ಹಾಕ್ಬಿಡ್ತಾ ಇದ್ದೀನಿ. ನೀರು ಆದಷ್ಟು ಕಮ್ಮಿ ಇಟ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟೇ ನೀರು ಇಟ್ಕೊಳ್ಳಿ. ಆಮೇಲೆ ಉಳಿದ್ರು ಕೂಡ ಆ ನೀರು ನಾವು ಏನಕ್ಕನ್ನ ಯೂಸ್ ಮಾಡ್ಕೋಬಹುದು. ನಾನು ತರಕಾರಿ ಬೇಯಿಸಿದ ನೀರು ಯಾವಾಗಲೂ ವೇಸ್ಟ್ ಮಾಡೋದಿಲ್ಲ. ಈಗ ನಾವು ಗಂಜಿ ಕುಡಿತೀವಲ್ಲ ಫ್ರೆಂಡ್ಸ್, ಆ ಗಂಜಿಗೋ ಏನಕ್ಕಾದ್ರೂ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಇದ್ರ ಮೇಲೆ ನಾನು ಈ ತರ ಹೋಲ್ಸಿರೋ ಸ್ಟೀಮರ್ದು ಬಟ್ಲಿಟ್ಕೊಂಡ್ಬಿಟ್ಟು ಇದ್ರ ಮೇಲೆ ಬೀನ್ಸ್ ಹಾಕ್ತಾ ಇದ್ದೀನಿ. ಬೀನ್ಸ್ ಹಾಕಿ ಇದಕ್ಕೆ ಕ್ಯಾಪ್ ಹಾಕ್ತಾ ಇದ್ದೀನಿ. ಇದು ಬೀನ್ಸ್ ಹಂಗೆ ಬೇಯುತ್ತೆ. ಬಟಾಣಿ, ಆಲೂಗಡ್ಡೆ ತುಂಬಾ ನಿಧಾನ ಆಗುತ್ತೆ, ಅದಕ್ಕೋಸ್ಕರ ನೀರಲ್ಲಿ ಹಾಕಿದ್ದೀನಿ. ಇದಕ್ಕೆ ನಾನೀಗ ಉಪ್ಪು ಹಾಕಿದ್ರು ಕೂಡ ಡೌನ್ಗೆ ಹಾಕಿದ್ರು ಇದಕ್ಕೂ ಉಪ್ಪು ಹಿಡಿಯುತ್ತೆ. ನಾನು ತುಂಬಾ ತರಕಾರಿಗಳನ್ನ ನಾನು ಪಲ್ಯ ಮಾಡ್ಬೇಕಂದ್ರೆ ಎಲ್ಲ ತರಕಾರಿ ಬೇಯಿಸೋದು ಕೂಡ ಈ ತರ ಸ್ಟೀಮರ್ ಅಲ್ಲೇನೆ. ಆಗ ನಾವು ನೀರ್ನ ಚೆಲ್ಬಹುದು. ನೀರಲ್ಲಿ ಈ ತರ ಬೇಯಿಸ್ಕೊಂಡ್ರೆ ಮಾತ್ರ ನೀರ್ ನಾವು ಯೂಸ್ ಮಾಡ್ಕೊಬೇಕಾಗಿ ಬರುತ್ತೆ. ಈಗ ನಾನು ಇದಕ್ಕೆ ಇದ್ರ ಮೇಲೆನೆ ಸ್ವಲ್ಪ ಉಪ್ಪು ಹಾಕ್ಬಿಡ್ತಾ ಇದ್ದೀನಿ. ನೋಡಿ, ಈ ತರ ಮತ್ತೆ ಉಪ್ಪು ಹಾಕ್ತೀನಿ ನಾನು. ಈಗ ಉಪ್ಪು ಹಾಕಿದ್ದೀನಿ. ಕ್ಯಾಪ್ ಹಾಕಿದ್ರೆ ಒಂದು 4 ಮಿನಿಟ್ಸ್ಗೆಲ್ಲ ಇದು ಬೆಂದ್ಬಿಡುತ್ತೆ. ಬೇಕ್ ಬಿಡೋಣ ಫ್ರೆಂಡ್ಸ್. ಈಗ ಇದು ನೋಡೋಣ ಆಗಿದೆಯಾ ಅಂತ. 4 ಮಿನಿಟ್ಸ್ ಆಗಿದೆ, ಆಲ್ಮೋಸ್ಟ್ ಬೆಂದಿದೆ. ನಾವು ಆಫ್ ಮಾಡೋಣ ಸ್ಟವ್ನ. ಇದು ಚಿಕ್ಕ ಸ್ಪೂನಲ್ಲಿ ಸ್ಮಾಲ್ ಸ್ಪೂನಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ನಾನು ಒಂದು ಸ್ವಲ್ಪ ನಮಗೆ ಗೊತ್ತು, ನಾನೆಲ್ಲ ಯೂಟ್ಯೂಬಲ್ಲೂ ಹೇಳ್ತಾ ಇರ್ತೀನಿ, ಅಡುಗೆ ಚಾನಲ್ಸಲ್ಲೂ ಹೇಳ್ತಾ ಇರ್ತೀನಿ. ನಾನು ಆಯಿಲ್ನ ತುಂಬ ಕಮ್ಮಿ ಯೂಸ್ ಮಾಡ್ತೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಹಾಕೋಣ. ಆದಷ್ಟು ಶುಂಠಿ ಬೆಳ್ಳುಳ್ಳಿ ಫ್ರೆಂಡ್ಸ್ ಪೇಸ್ಟ್ ಬಂದು ಫ್ರೆಶ್ ಆಗಿ ಆದಷ್ಟು ಮಾಡ್ಕೊಳ್ಳಿ. ನೀವು ಯಾವತ್ತೂ ಅಂಗಡಿದು ಯೂಸ್ ಮಾಡಕ್ ಹೋಗ್ಬೇಡಿ. ಇಲ್ಲ ನೀವೇ ಮನೇಲಿ ಮಾಡ್ಕೊಂಡ್ರು ಕೂಡ ಒಂದು 4-5 ಡೇಸ್ ಅಲ್ಲೇ ಖಾಲಿ ಮಾಡ್ಬಿಡಿ. ಇದು ನಾವು ನಮ್ಮ ಮಕ್ಕಳಿಗೆ ಹೆಲ್ದಿಯಾಗಿ ತಿನ್ನಿಸ್ಬೇಕು ಅಂತ ನಾವು ಏನೇ ಅಡುಗೆ ಮಾಡಬೇಕಾದ್ರೂ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಂದ ನಮಗೆ ಒಂಥರ ಸ್ಮೆಲ್, ಅದು ನಮಗೆ ಒಗ್ಗರಣೆಲಿ ಇಟ್ಟಾಗೆ ಗೊತ್ತಾಗುತ್ತೆ ಇದ್ರ ಸ್ಮೆಲ್ಲು. ನಮ್ಗೆ ಯಾರಿಗೂ ಇಷ್ಟ ಆಗೋದಿಲ್ಲ ಆ ಥರ ಸ್ಮೆಲ್ ಎಲ್ಲನೂ. ನಾವು ಫ್ರೆಶ್ ಆಗಿ ಯೂಸ್ ಮಾಡೋದ್ರಿಂದ ಹೆಲ್ತು ಚೆನ್ನಾಗಿರುತ್ತೆ. ಆಸಿಡಿಟಿ ಈ ಥರ ಎಲ್ಲವೆಲ್ಲ ಬರೋದಿಲ್ಲ. ನೋಡಿ, ಸಾಸಿವೆ ಹಾಕ್ತಾ ಇದ್ದೀನಿ. ಜೀರಿಗೆ, ತುಂಬಾ ಬೇಗನೆ ಆಗುತ್ತೆ. ನಾವು ಆಲೂಗಡ್ಡೆ ತರಕಾರಿ ನೈಟ್ ಕಟ್ ಮಾಡಿ ಇಟ್ಕೊಂಡ್ರು ಬೆಳಗ್ಗೆ ಹೊತ್ತು ಬಾಕ್ಸ್ಗೆ ಮಾಡ್ಕೊಳೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ಈಗ ನಾನು ಮಾಡ್ತಾ ಇರೋ ತರ ಮಾಡ್ಕೊಂಡ್ರೆ ನೀವು ಚಪಾತಿ ರೋಲು ಕೂಡ ಅದರಲ್ಲೇ ಮಾಡ್ಕೋಬಹುದು. 2 in 1 ಮಾಡ್ಕೋಬಹುದು. ಸೇಮ್ ಪಲ್ಯನೇ ನೀವು ಬೇಕಾದ್ರೆ ಚಪಾತಿ ರೋಲ್ ಮಾಡಿ ಮಕ್ಳಿಗೆ ಕೊಡ್ತೀವಿ ಅಂದ್ರೂ ಕೂಡ ಸೇಮ್ ಇದು ಯೂಸ್ ಆಗುತ್ತೆ. ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಕಲ್ಪಾಗಿ ನಾನು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ನೀವು ಈರುಳ್ಳಿ ತಿನ್ನೋದಿಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬರೀ ಶುಂಠಿ ಪೇಸ್ಟ್ ಹಾಕೊಳ್ಳಿ ಸಾಕು. ನಾನು ಇದಕ್ಕೆ ಗ್ರೀನ್ ಚಿಲ್ಲಿ ಏನೂ ಹಾಕ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದ್ರೆ ಇದು ಮಕ್ಕಳಿಗೆ ನಾವು ಕೊಟ್ಟವಾಗ ಗ್ರೀನ್ ಚಿಲ್ಲಿ ಎಲ್ಲ ತೆಗೆಯೋದಕ್ಕೆ ಕಷ್ಟಪಡ್ತಾರೆ. ಅದಕ್ಕೋಸ್ಕರ ನಾನು ಏನು ಹಾಕೋದಿಲ್ಲ, ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ.
ನೋಡಿ ಫ್ರೆಂಡ್ಸ್, ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ ನಾನು. ಇದಕ್ಕೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಒಂದು ನಿಮಿಷ ಅದನ್ನು ಫ್ರೈ ಮಾಡಿ, ಹಾಗಾದ್ರೆ ಸ್ಮೆಲ್ ಹೊರಟೋಗುತ್ತೆ. ಸ್ಯಾಂಡ್ವಿಚ್ ಎಲ್ಲರ ಮನೆಗೂ ಮಾಡ್ತಾರೆ. ನಾನು ನಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಈಗ 1 ನಿಮಿಷ ಆಗಿದೆ. ಇದು ನಾನು ಬೀಟ್ರೋಟ್ ಹಾಕ್ತಾ ಇದ್ದೀನಿ. ಬೀಟ್ರೋಟು ತುಂಬ ಕಲರ್ಫುಲ್ ಆಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಕ್ಯಾರೆಟು ಎಲ್ಲ 2 ಸ್ಪೂನ್ ಇದೆ. ಕ್ಯಾರೆಟು ಬೀಟ್ರೋಟು ಎಲ್ಲನೂ. ಬೀಟ್ರೋಟು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಸ್ವೀಟ್ನೆಸ್ ಬಂದ್ಬಿಡುತ್ತೆ, ಅದಕ್ಕೋಸ್ಕರನೇ ಕ್ಯಾರೆಟು ಬೀಟ್ರೋಟು 2 ಸ್ಪೂನ್ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಯಾಕಂದರೆ ನಾವು ಇದನ್ನು ಬಾಯ್ಲ್ ಮಾಡಿಲ್ವಲ್ಲ, ಅದಕ್ಕೋಸ್ಕರ. ನೋಡಿ, ಇದು 1 ನಿಮಿಷ ಆಯಿತು. ಇನ್ನೆಲ್ಲ ಫಾಸ್ಟಾಗಿ ಆಗೋಗ್ಬಿಡುತ್ತೆ, ಯಾಕಂದರೆ ನಾವು ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ದೀವಿ. ಈಗ ಬೀನ್ಸ್ ಹಾಕ್ಬಿಡ್ತಾ ಇದ್ದೀನಿ. ನಾನು ಕ್ಲೀನ್ ಮಾಡ್ಕೊಂಡಿದ್ದೀವಲ್ಲ, ಬೀನ್ಸ್ನ ಹಾಕ್ಬಿಡ್ತಾ ಇದ್ದೀನಿ. ನಾನಿನ್ನೂ ಉಪ್ಪು ಖಾರ ಏನೂ ಹಾಕಿಲ್ಲ ಇದಕ್ಕೆ. ಫಸ್ಟು ಒಂದು ಸ್ವಲ್ಪ ಬೀನ್ಸ್ ಬೇಯುವಾಗ, ಬೀನ್ಸು ಆಲೂಗಡ್ಡೆ ಬಟಾಣಿ ಬೇಯುವಾಗ ಹಾಕ್ಕೊಂಡಿದ್ವಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಈಗ ನೀರು ಇದರಲ್ಲಿಲ್ಲ, ನಾನು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೆ ನಾನು ಇದಕ್ಕೆ. ಅದಕ್ಕೆ ನಾನು ಇವಾಗ ಇದನ್ನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ನೀವೇನ ನೀರಿದ್ರೆ ನೀರಿಲ್ದಿರೋ ಸ್ವಲ್ಪ ಜಲ್ದಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡಿ ಇದನ್ನು ನಾನು ಮ್ಯಾಶ್ ಮಾಡಿಬಿಡ್ತೀನಿ. ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನನ್ನ ಚಪಾತಿಗೂ ಕೂಡ ನಂಗೆ ಯೂಸ್ ಆಗುತ್ತೆ ಇದು. ಎಲ್ಲ ಒಂದೇ ಸಾರಿ ಎಲ್ಲ ತರಕಾರಿ ಹಾಕಿದ್ಮೇಲೆ ಮ್ಯಾಶ್ ಮಾಡ್ಕೊಳ್ಳಿ. ಆಗ ಸ್ಯಾಂಡ್ವಿಚ್ ಒಳಗಡೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ನೀವು ಕ್ಯಾಪ್ಸಿಕಮ್ ಯೂಸ್ ಮಾಡೋರು ಈರುಳ್ಳಿ ಹಾಕಿ ಟೈಮಲ್ಲಿ ಬೇಕಾದ್ರೆ ಕ್ಯಾಪ್ಸಿಕಮ್ ಕೂಡ ಇದಕ್ಕೆ ಹಾಕೋಬಹುದು. ಅರಿಶಿನ, ಚಿಲ್ಲಿ ಪೌಡ್ರು, ನೀವು ಮಕ್ಕಳಿಗೆ ಕೊಡ್ತೀವಿ ಅನ್ನೋ ಹಂಗಿದ್ರೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಕಮ್ಮಿ ಹಾಕ್ಕೊಳ್ಳಿ. ಚಿಕ್ಕ ಮಕ್ಕಳಿರೋವಾಗ ಸ್ಪೈಸಸ್ ತಿನ್ನಲ್ವಲ್ಲ, ಅದಕ್ಕೆ. ಇದಕ್ಕೆ ಒಂದು ಸ್ವಲ್ಪ ಒಂದೇ ಚಿಟಿಕೆ ಅಷ್ಟು ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ಗರಂ ಮಸಾಲ, ನಾನು ಗರಂ ಮಸಾಲ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಅಂಗಡಿ ಶಾಪಲ್ಲಿ ತಗೊಬಂದಿರೋ ಗರಂ ಮಸಾಲ ಆದರೆ 1 ಸ್ಪೂನ್ ಯೂಸ್ ಮಾಡಿ. ಇದು ನಾನು ಒಂದು ಸ್ವಲ್ಪ ಮನೇಲಿ ಮಾಡಿಟ್ಟಿದ್ದೀನಿ, ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಅದಕ್ಕೋಸ್ಕರ ಅರ್ಧ ಸ್ಪೂನೇ ಯೂಸ್ ಮಾಡ್ತೀನಿ. ಇದಕ್ಕೆ ಉಪ್ಪು ಹಾಕೋಣ. ನೋಡಿ ಫ್ರೆಂಡ್ಸ್, ಈಗ 1 ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಫಸ್ಟೇ ನಾನು ಸ್ವಲ್ಪ ಹಾಕಿದ್ದೆ, ನಿಮಗೆ ಗೊತ್ತು. ಇದು ಪಿಂಕ್ ಸಾಲ್ಟು, ಸ್ವಲ್ಪ ಉಪ್ಪಿನಂಶ ಇದು ಜಾಸ್ತಿನೇ ಹಾಕೊಬೇಕಾಗಿ ಬರುತ್ತೆ. ನಾರ್ಮಲ್ ಉಪ್ಪು ಹಾಕೋರು 3/4 ಸ್ಪೂನ್ ಹಾಕೊಂಡ್ರೆ ಸಾಕು. ಇದಕ್ಕೆ ನಾನು ಕಂಪಲ್ಸರಿ ಜೀರಿಗೆ ಪೌಡ್ರ್ ಯೂಸ್ ಮಾಡ್ತೀನಿ, ಯಾಕಂದರೆ ನಾವು ಆಲೂಗಡ್ಡೆ ಎಲ್ಲ ತಿನ್ನೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ, ಅದಕ್ಕೋಸ್ಕರ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 2 ಮಿನಿಟ್ಸ್ ಅಷ್ಟೇ. ಉಪ್ಪು ಖಾರ ಎಲ್ಲ ಹಿಡಿದ ಮೇಲೆ ನಮ್ಗೆ ಸ್ಟವ್ ಆಫ್ ಮಾಡ್ಕೋಬೋದು. ನಾನು ವಿಡಿಯೋನ ಆದಷ್ಟು ಕಟ್ ಮಾಡಿ ಮಾಡ್ತೀನಿ. ಏನಕ್ಕೆ ಅಂದರೆ ಟೈಮ್ ಯಾರಿಗೂ ವೇಸ್ಟ್ ಆಗಬಾರ್ದು, ಬೇಗ ನೋಡ್ಕೊಂಡು ಮಾಡ್ಬೋದು ಅಂತ. ಇದಕ್ಕೆ ನಾನು ಕೊತ್ತಂಬರಿ ಏನೂ ಹಾಕ್ತಾ ಇಲ್ಲ ಫ್ರೆಂಡ್ಸ್ ಇದ್ರ ಮೇಲೆ, ಯಾಕಂದರೆ ನಾವು ಆಲ್ರೆಡಿ ಪೇಸ್ಟ್ ಮಾಡಿ ಇದು ಗ್ರೀನ್ ಚಟ್ನಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದರಲ್ಲೇ ಎಲ್ಲ ಇದೆ. ಇದಕ್ಕೆ ನಾನೀಗ ನಿಂಬೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಅರ್ಧ ನಿಂಬೆಹಣ್ಣಲ್ಲಿ ಒಂದು ಸ್ವಲ್ಪ ಜ್ಯೂಸ್ ತಗೊಂಡಿದ್ದೀನಿ. ನಾವು ಇದನ್ನು ಹಂಗೆ ಬಿಡಬಾರ್ದು, ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದರೆ ನಾವು ಆಯಿಲ್ ಕಮ್ಮಿ ಹಾಕಿದ್ದೀವಿ. ಬಟ್ ಆಲೂಗಡ್ಡೆ ಇರೋದ್ರಿಂದ ತಲೆ ಅಂಟ್ಬಿಡುತ್ತೆ, ಆಮೇಲೆ ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಈಗ 1.5 ಮಿನಿಟ್ ಆಯಿತು, ಇದಾಗಿದೆ. ನಾನು 2 ಸಾರಿ ಮಿಕ್ಸ್ ಮಾಡಿದೆ. ಸ್ಟವ್ ಫುಲ್ಲು ಎಷ್ಟಾಗುತ್ತೋ ಅಷ್ಟು ಕಮ್ಮಿಯಲ್ಲಿ ಇಟ್ಕೊಳ್ಳಿ. ಫ್ರೆಂಡ್ಸ್, ನಾವೀಗ ಇದಕ್ಕೆ ಬ್ರೆಡ್ ತೊಗೊಂಡಿದ್ದೀನಿ. ನಾನು ನಿಮ್ಗೆ ತೋರಿಸ್ದೆ ಪುದೀನ ಚಟ್ನಿ ಎಲ್ಲ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಾನು ಒಂದು ಸೈಡ್ ಮಾತ್ರ ಅಪ್ಲೈ ಮಾಡಿದ್ದೀನಿ, ಸಾಕು. ಈಗ ನಾವು ಮಾಡಿರೋ ಪಲ್ಯ ಏನಿದೆ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ.
ನಿಮಗೆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು. ನೀವು ಚಪಾತಿ ರೋಲ್ ಮಾಡಬೇಕಾದ್ರೂ ಅಷ್ಟೇ ಪುದೀನ ಚಟ್ನಿನ ಯೂಸ್ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬೆಣ್ಣೆನ ಚಿಕ್ಕ ಚಿಕ್ಕ ಪೀಸಾಗಿ ಎರಡು ಹಾಕಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕು ಬೆಣ್ಣೆ ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ಈ ಥರ 2 ಪೀಸ್ ಮಾಡಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನು ಸ್ಯಾಂಡ್ವಿಚ್ ಮೇಕರಲ್ಲಿ ಇಡ್ತಾ ಇದ್ದೀನಿ. ನೀವು ಹಂಚಿನ ಮೇಲೆ ಮಾಡೋರು ಸ್ವಲ್ಪ ಹಂಚನ್ನ ತುಂಬ ಬಿಸಿ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಬ್ರೆಡ್ ಸ್ವಲ್ಪ ಫ್ರೈ ಫಸ್ಟೇ ಮಾಡ್ಕೊಂಬಿಡಿ. ಮಾಡಿಕೊಂಡು ಆಮೇಲೆ ಇದು ಎಲ್ಲ ಸ್ಪ್ರೆಡ್ ಮಾಡ್ಕೊಬೇಕು. ಬ್ರೆಡ್ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಫ್ರೆಂಡ್ಸ್ ಈಗ ಓಪನ್ ಮಾಡಿ ನೋಡೋಣ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇದು ನಾವು ಚಪಾತಿ ಜೊತೆ ಮಾಡಬೇಕಾದ್ರೂ ಅಷ್ಟೇ, ಯಾವಾಗಲೂ ಚಪಾತಿನ ಕ್ರಿಸ್ಪಿಯಾಗಿ ಮಾಡ್ಕೊಬಾರ್ದು. ಬ್ರೆಡ್ಡು ಅಷ್ಟೇ, ಇದು ನಮಗೆ ಸ್ವಲ್ಪ ಆದಮೇಲೆ ಚೆನ್ನಾಗಿ ಬಂದ್ಬಿಡುತ್ತೆ. ತುಂಬ ಬಿಸಿ ಇದೆ, ಇಷ್ಟೇ. ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೇ. ನಿಮಗೆ ಸಂಡೇ ಸ್ಪೆಷಲಾಗಿ ನೀವು ತಿನ್ಬೋದು. ಸಾಯಂಕಾಲ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಆಗು ತಿನ್ಬೋದು. ಮಕ್ಕಳಿಗೆ ಬಾಕ್ಸ್ಗೂ ಕೂಡ ಹಾಕ್ಬೋದು. ಮಕ್ಕಳಿಗೆ ಮಾಡುವಾಗ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಕಮ್ಮಿ ಮಾಡ್ಕೊಳ್ಳಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಲೈಕ್ ಆ್ಯಂಡ್ ಶೇರ್ ಮಾಡಿ. ಇಷ್ಟೊತ್ತು ನನ್ನ ಚಾನೆಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು.